ತರುಣತ್ವಮಕಾರಣ ವಿಗ್ರಹ ಪರಧನೆ ಪರಯೋಷಿಚಿತ ಸ್ಪೃಹ ಸ್ವಜನ ಬಂಧು ಜನೇಶು ಅಸಹಿಷ್ಣುತ ಪ್ರಕೃತಿ ಸಿದ್ಧಮಿದಂ ಹಿ ದುರಾತ್ಮನಾಂ. ಶ್ರೀ ಗುರುಭ್ಯೋ ನಮಃ. ಇಂದಿನ ವಿಷಯ ಕಾಲ. ನಾವು ಈ ಜಗತ್ತಿನಲ್ಲಿ 3 ಕಾಲಗಳನ್ನ ಕಾಣಬಹುದು: ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ನಾವು ನೆನ್ನೆಗೆ, ನಾಳೆಗೆ ಎಂಬಂತೆ ಬದುಕಬೇಕು. ನೆನ್ನೆ ಆಗಿದ್ದನ್ನ ಇವತ್ತು ನೆನೆಬಾರದು, ನಾಳೆ ಆಗೋದನ್ನ ನಾವು ಚಿಂತಿಸಬಾರದು. ಇವತ್ತು ನಮ್ಮ ಜೀವನದಲ್ಲಿ ಯಾವ ಘಟನೆಗಳು ಹೇಗೆ ನಡೆಯುತ್ತವೆಯೋ ಅದರಂತೆ ನಾವು ಕಾಲಕ್ಕೆ ತಕ್ಕಂತೆ ನಡೆದುಕೊಂಡು ಹೋಗೋದೇ ಜೀವನ. ಅದಕ್ಕೆ ವರ್ತಮಾನ ಕಾಲದಲ್ಲಿ ಬದುಕೋದು ಅಂತ ಕರೀತಾರೆ. ನಿನ್ನೆ ಏನಾಯ್ತು ಅದನ್ನ ನಾವು ಬದಲಾಯಿಸೋಕ್ ಆಗೋದಿಲ್ಲ, ನಾಳೆ ಏನಾಗುತ್ತೆ ಅದನ್ನ ನಾವು ನಿರ್ಧರಿಸೋಕ್ ಆಗೋದಿಲ್ಲ. ಹಾಗಾದ್ರೆ ಸುಮ್ಮನೆ ಯೋಚನೆಯನ್ನ ಮಾಡ್ಕೊಳ್ತಾ ಕಾಲವನ್ನ ಕಳೆಯುವ ಬದಲು ಇಂದು ಈ ಕ್ಷಣದಲ್ಲಿ ಕಾಲ ನಮ್ಮನ್ನ ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗುತ್ತೋ ಆ ರೀತಿಯಾಗಿ ನಡೆಯುವ ಧರ್ಮ ನಮ್ಮದಾಗಬೇಕು. ಹಾಗೆ ಕಾಲ ಎಲ್ಲರಿಗೂ ಪಾಠವನ್ನ ಕಲಿಸುತ್ತೆ. ಹೇಗೆ ದೇವರು ಎಲ್ಲರಿಗೂ ಎಲ್ಲವನ್ನೂ ಕೊಟ್ಟಿದ್ದಾನೆ, ಸುಖ ದುಃಖ ಆಸ್ತಿ ಅಂತಸ್ತು ಹಾಗೆ ಬೇಜಾರು ಎಲ್ಲವನ್ನ ಸಮಾನವಾಗಿ ಹಂಚಿದ್ದಾನೆ. ಹಾಗೆ ಕಾಲನೂ ಕೂಡ ಎಲ್ಲರಿಗೂ ಎಲ್ಲವನ್ನು ನೀಡ್ತಾನೆ. ಸಮಯ ಬೇರೆ ಆಗಿರಬಹುದು, ಆದ್ರೆ ಎಲ್ಲರಿಗೂ ಎಲ್ಲವನ್ನ ಕೊಡುವನು ಕಾಲ. ಅಂತ ಕಾಲನಿಗೆ ಮೊದಲು ನಮಸ್ಕಾರ ಮಾಡಬೇಕು. ಕಾಲಾಯ ತಸ್ಮೈ ನಮಃ. ಕಾಲನಿಗೆ, ಅವನಿಗೆ ನಮಸ್ಕಾರಗಳು. ಅವನು ನಡೆಸ್ತಾನೆ, ಆ ರೀತಿಯಾಗಿ ನಡೀತೇವೆ. ಅದಕ್ಕೋಸ್ಕರ ಒಳ್ಳೆಯ ದಾರಿಯಲ್ಲಿ ನಡೆಸಲಿ ಕಾಲ ಎಂಬ ಪ್ರಾರ್ಥನೆಗೆ ಕಾಲಾಯ ತಸ್ಮೈ ನಮಃ ಎಂಬ ಉಕ್ತಿಯನ್ನ ಹೇಳ್ತೇವೆ. ಇನ್ನು ಕಾಲ ಯಾವ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿದ್ರೆ, ಕನ್ನಡತಿ ವಸುಮತಿ ಹೇಳೋ ಹಾಗೆ ಜೀವನ ಎಂಬುದು ಕಾಲಚಕ್ರ. ಯಾವಾಗ ತಿರುಗುತ್ತೋ ಯಾವಾಗ ತಿರುಗೋದಿಲ್ವೋ ಗೊತ್ತಿಲ್ಲ. ಹಾಗೆ ಗಡಿಯಾರದ ಮುಳ್ಳುಗಳು ಹೇಗೆ ನಿಲ್ಲದೆ ಸತತವಾಗಿ ಎಲ್ಲರೂ ನಿದ್ರೆ ಮಾಡಬೇಕಾದ್ರೂ ಅದು ತಿರುಗ್ತಾ ಇರುತ್ತೆ. ಆ ರೀತಿಯಾದಂತಹ ಜೀವನ ನಮ್ಮದು. ಇಂದು ನಮಗೆ ಒಳ್ಳೆಯ ಕಾಲ ಇದ್ರೆ ನಾಳೆ ಕೆಟ್ಟ ಗಳಿಗೆ ಇರ್ಬೋದು. ಅದಕ್ಕೆ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಅದ್ಭುತವಾಗಿ ವರ್ಣಿಸ್ತಾರೆ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾನ್ನ. ಇಂದು ಬರಿ ಉಪವಾಸ, ನಾಳೆ ಪಾರಣೆ. ಇಂತು ಸಂದಿರುವುದನ್ನ ಋಣ ಮಂಕುತಿಮ್ಮ, ಸಂದಿರುವುದನ್ನ ಋಣ ಮಂಕುತಿಮ್ಮ ಅಂತ. ಇಂದು ನಾವು ಮದುವೆಯ ಹಬ್ಬದ ಭೋಜನವನ್ನ ನಾವು ಮಾಡ್ಬೋದು. ನಾಳೆ ತಿಥಿ ಊಟವನ್ನ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಇಂದು ಮೃಷ್ಟಾನ್ನ ಸುಖ, ಮೃಷ್ಟಾನ್ನ ಭೋಜನವನ್ನ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ಬರ್ತೇವೆ. ನಾಳೆ ಭಿಕ್ಷೆ ಬೇಡಿ ತಿನ್ನುವಂತಹ ಪರಿಸ್ಥಿತಿ ನಮ್ಗೆ ಒದಗಬಹುದು. ಇಂದು ಏನೂ ಇಲ್ಲದೆ ಉಪವಾಸದಿಂದ ಇದ್ದು ನಾಳೆ ಹೊಟ್ಟೆ ತುಂಬಿಸಿಕೊಳ್ಳುವಂತಹ ಊಟವನ್ನ
ಮಾಡುವಂತ ಸೌಭಾಗ್ಯ ನಮ್ಮದಾಗಬಹುದು. ಇವೆಲ್ಲವೂ ನಮ್ಮ ಅನ್ನದ ಋಣದಿಂದ ನಮಗೆ ಸಲ್ಲುತ್ತೆ. ಅನ್ನದ ಋಣ ಅಂತ ಹೇಳಿದ್ರೆ ಋಣಾನುಬಂಧೇನ ಪತಿಪತ್ನಿ ಸುತಾಲಯ ಅಂತ ಹೇಳ್ತಾರೆ. ಎಲ್ಲವೂ ಋಣಾನುಬಂಧ. ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನನ್ನ ಮಾಡ್ತೇವೋ ಆ ಕರ್ಮಕ್ಕೆ ಅನುಗುಣವಾಗಿ ಇಂದು ನಮಗೆ ಸುಖ, ನಾಳೆ ದುಃಖ, ಈ ರೀತಿಯಾದಂತ ನೋವು, ನಲಿವು ಎಲ್ಲವೂ ಕೂಡ ಸಂಭವಿಸ್ತಾ ಇರುತ್ತೆ. ಅದನ್ನ ಅರ್ತ್ಕೊಂಡು ಬಾಳ್ಬೇಕು. ಅದಕ್ಕೆ ಕನ್ನಡತಿ ವಸುಮತಿ ಅವರು ಹೇಳ್ತಾರೆ, ಗಡಿಯಾರವಿದ್ದಂತ ನಮ್ಮ ಜೀವನ, ಅದನ್ನ ಸಾರ್ಥಕಗೊಳಿಸ್ಬೇಕು. ನಾವು ಯಾವಾಗ ನಾವು ನಿನ್ನೆಯದ್ದನ್ನ ನೆನಪಿಸಿಕೊಂಡು ಕೋರುತ್ತೇವೋ, ನಾಳೆಯದ್ದನ್ನ ನಿರ್ಧರಿಸಿಕೊಂಡು ಕೋರುತ್ತೇವೋ, ಆಗ ಇಂದಿನ ದಿನದ ನೆಮ್ಮದಿ ಹಾಳಾಗತ್ತೆ. ಆ ನೆಮ್ಮದಿಯನ್ನ ಕಳೆದುಕೊಳ್ಳುವುದು ಬೇಡ. ನೆಮ್ಮದಿಯಿಂದ ಇರಬೇಕು. ಹಾಗೆ ಇಂದು ಆದಂತಹ ನೋವನ್ನು ಕೊರಗಿ ಕೊರಗಿ ಮರುಕಳಿಸುತ್ತಾ ಯೋಚನೆ ಮಾಡೋದ್ ಬದಲು ಆಗಿದ್ದಾಯ್ತು, ಮುಂದೆ ಏನನ್ನ ಮಾಡಬೇಕು ಅಂತ ನಾವು ಚಿಂತಿಸ್ಕೊಂತಾ ಹೋದ್ರೆ ಜೀವನವು ಬಂಗಾರ ಆಗೋದ್ರಲ್ಲಿ ಸಂಶಯವೇ ಇಲ್ಲ. ಅದಕ್ಕೆ ಮೊದಲು ನಾವು ಎಲ್ಲವನ್ನ ಕಾಲನಿಗೆ ಬಿಡಬೇಕು. ನಾವು ಒಂದು ಹೆಜ್ಜೆಯನ್ನ ಮುಂದಿಡ್ತೇವೆ ಅಂದ್ರೂ ಕೂಡ ಕಾಲನ ನಿರ್ಧಾರ ಆಗಿರುತ್ತದೆ. ಅದಕ್ಕೆ ಕಾಲನಿಗೆ ಮೊದಲು ನಮಸ್ಕಾರವನ್ನ ನಾವು ಕಾಲಾಯ ತಸ್ಮೈ ನಮಃ ಎನ್ನುತ್ತಾ ಮಾಡಬೇಕು. ಹಾಗೆ ಎಲ್ಲರಿಗೂ ಕಾಲ ಬರುತ್ತೆ, ಯಾರಿಗೂ ಕೂಡ ಕಾಲ ಬರೋದಿಲ್ಲ ಅಂತಲ್ಲ. ಒಮ್ಮೆ ಒಂದೂರಿನಲ್ಲಿ ಒಬ್ಬ ಮಂತ್ರಿ ಇರ್ತಾನೆ. ಅವನು ತನ್ನ ರಾಜನ ಬಗ್ಗೆ ಹಾಗೆ ತನ್ನ ಸಹಮಂತ್ರಿಗಳ ಬಗ್ಗೆ ಅನೇಕ ಬಾರಿ ಹಿಂದೆಯಿಂದ ಮಾತಾಡ್ಕೋತಾ ಇರ್ತಾನೆ. ಇದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆದ್ರೆ ಅವನ ವ್ಯಕ್ತಿತ್ವದ ಬಗ್ಗೆ ಇಡೀ ರಾಜ್ಯವೇ ಮಾತಾಡ್ಕೋತಾ ಇರುತ್ತೆ. ಈ ಒಂದು ಇದರಿಂದ ನಾವು ಏನ್ ತಿಳ್ಕೊಬೇಕಂತ ಹೇಳಿದ್ರೆ, ಒಬ್ರು ಬಗ್ಗೆ ನಾವು ಒಬ್ಬರು ಮಾತನಾಡಿದ್ರೆ ನಮ್ಮ ಹಿಂದೆ ನಮ್ಮ ಬಗ್ಗೆ ಮಾತನಾಡುವವರು ಸಹಸ್ರಾರು ಸಂಖ್ಯೆಯಲ್ಲಿರ್ತಾರೆ. ಒಬ್ಬರ ಬಗ್ಗೆ ನಾವು ಮಾತಾಡಿಕೊಂಡು ಆಗುವ ಖುಷಿಗಿಂತ ನಮ್ಮ ಬಗ್ಗೆ ಸಾವಿರಾರು ಜನರು ಮಾತಾಡಿದಾಗ ಆಗುವ ದುಃಖವೇ ಹೆಚ್ಚಾಗುತ್ತೆ. ಅದಕ್ಕೆ ನಾವು ನಮ್ಮ ಪಾಡಿಗಿದ್ದು ನಮ್ಮ ಜೀವನವನ್ನ ರೂಪಿಸಿಕೊಳ್ಳುವತ್ತ ಸಾಗಬೇಕು. ಇನ್ನು ಕಾಲ ಎಲ್ಲರಿಗೂ ಎಲ್ಲಾ ಪಾಠವನ್ನ ಹೇಳ್ಕೊಡುತ್ತೆ. ಹೇಗೆ ಅಂತ ಕೇಳ್ತೀರಾ? ಒಂದು ಕಥೆಯ ಮೂಲಕ ನೋಡೋಣ. ಒಂದೂರಿನಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಅವನ ಹೆಸರು ಗಿರೀಶ ಅಂತ. 2 ತಲೆಮಾರಾದ್ರೂ ಕೂಡ ಉಂಡು ತಿನ್ನಬಹುದು, ಏನೂ ಕೆಲಸ ಮಾಡ್ದೇನೆ ಬದುಕಬಹುದು, ಅಂತಹ ಶ್ರೀಮಂತನಾಗಿರ್ತಾನೆ. ಅವನ ಮನೆಗೆ ಒಮ್ಮೆ ಸದಾನಂದ ಅನ್ನೋನು ಭಿಕ್ಷೆ, ಅಂದ್ರೆ ಬಡವನಾಗಿದ್ದ ಕಾರಣ ಭಿಕ್ಷೆ ಬೇಡಲು ಬರ್ತಾನೆ. ಶ್ರೀಮಂತನಾದ ಗಿರೀಶನ ಮನೆಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಆದ್ರೆ ಗಿರೀಶ ಬಂದು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನ್ನ ಹತ್ರ ಎಲ್ಲಾ ದುಡ್ಡಿದೆ, ನಿನಗೆ ಯಾಕೆ ಕೊಡ್ಬೇಕು, ನೀನು ಬಡವ, ಅಸ್ಪೃಶ್ಯ ನೀನು ಅಂತ ಹೇಳಿ ದೂರ ಕಳಿಸ್ತಾನೆ. ಅಂದಿನಿಂದ ಆ ಬಡವನಿಗೆ ಛಲ ಬರುತ್ತೆ, ನಾನು ಕೂಡ ಹಣವನ್ನ ಸಂಗ್ರಹಿಸಬೇಕು ಅಂತ. ಅವನು ದಿನದಲ್ಲಿ ಕೂಲಿಗೆ ಹೋಗಿ ದಿನಕ್ಕೆ 2 ರೂಪಾಯಿಯನ್ನಾದರೂ ಅವನು ಸಂಗ್ರಹಿಸಿರ್ತಾನೆ. 2 ವರ್ಷ ಆದ್ಮೇಲೆ ಅನೇಕ
ಅಧಿಕ ದುಡ್ಡು ಸಂಗ್ರಹ ಆಗಿರುತ್ತೆ. ಆ ದುಡ್ಡಿನಿಂದ ಅವನು ಮನೆಯನ್ನ ನಿರ್ಮಾಣ ಮಾಡ್ತಾನೆ, ಒಂದು ದೊಡ್ಡ ಕಾರನ್ನ ಖರೀದಿಸ್ತಾನೆ, ಮನೆಯಲ್ಲಿ ಆಳು ಕಾಳುಗಳನ್ನ ಇಡ್ತಾನೆ, ಹಾಗೆ ಶ್ರೀಮಂತನಾಗ್ತಾನೆ. ಈ ಬಡವ ಶ್ರೀಮಂತ ಆದ. ಆದ್ರೆ ಗಿರೀಶ ಎಂಬ ಶ್ರೀಮಂತನಿರ್ತಾನಲ್ವಾ, ಅವನಿಗೆ ಅಹಂಕಾರದ ಮದ ಹೆಚ್ಚಿರುತ್ತೆ, ದುಡ್ಡಿನ ಮದ ಹೆಚ್ಚಿರುತ್ತೆ. ಅದಕ್ಕೆ ಅವನು ಯಾವುದೇ ರೀತಿಯಾದಂತಹ ಕೆಲಸಕ್ಕೆ ಹೋಗ್ತಿರುವುದಿಲ್ಲ. ಇನ್ನೂ ಇದೆಯಲ್ಲ ದುಡ್ಡು, ಹೀಗೆ ಅಸಡ್ಡೆಯನ್ನ ತೋರಿಸ್ತಾ ಇರ್ತಾನೆ. ಅದಕ್ಕೆ ಒಮ್ಮೆ ಏನಾಗುತ್ತೆ ಅಂತ ಹೇಳಿ ಎಲ್ಲಾ ದುಡ್ಡನ್ನ ಅವನು ಖರ್ಚು ಮಾಡ್ತಾನೆ. ಅವನ ಹತ್ರ ಏನೂ ಉಳಿಯೋದಿಲ್ಲ. ಕೊನೆಗೆ ಮನೆಯನ್ನು ಕೂಡ ಮಾರುವಂತಹ ಪರಿಸ್ಥಿತಿ. ಕೊನೆಗೆ ಅವನು ಬಡವನಾಗ್ತಾನೆ. ಬಡವನ ವೇಷದಲ್ಲೇ ಸದಾನಂದನ ಮನೆಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ. ಆಗ ಮೊದಲು ಬಡವನಾಗಿ ಶ್ರೀಮಂತನಾಗಿದ್ದ ಆ ಸದಾನಂದ ಅವನಿಗೆ ಭಿಕ್ಷೆಯನ್ನ ಕೊಡ್ತಾನೆ. ಆಗ ಅವನು ಕಾಲವೇ ನನಗೆ ಎಲ್ಲವೂ ಕಲಿಸಿತು, ಕಾಲಾಯ ತಸ್ಮೈ ನಮಃ ಅಂದ್ಕೊಳ್ತಾ ದುಃಖದಿಂದ ತೆರಳುತ್ತಾನೆ. ಎಲ್ಲ ಪಾಠವನ್ನ ಕಾಲ ನಮಗೆ ಜೀವನದ ಪಾಠವನ್ನ ಕಲಿಸ್ಕೊಡುತ್ತೆ. ಇನ್ನು ಭಗವದ್ಗೀತೆಯಲ್ಲಿ ಹೇಳುವಂತೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗುವುದೆಲ್ಲ ಒಳ್ಳೆಯದಕ್ಕೆ, ಮುಂದೆ ಆಗಲಿರುವುದೆಲ್ಲ ಒಳ್ಳೆಯದಕ್ಕೆ ಎಂಬಂತೆ ರಾಮದಾಸರ ಕಥೆಯನ್ನ ಕೇಳಬಹುದು. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಂತರ ಜೀವನ ಅಂತ ಹೇಳಿದ್ರೆ ಕಾವಿ ಬಟ್ಟೆಯನ್ನ ತೊಟ್ಟು ಭಜನೆಗಳನ್ನ ಹಾಡ್ತಾ, ಸಾಹಿತ್ಯಗಳನ್ನ ಬಾಯಲ್ಲಿ ನುಡಿಸ್ತಾ, ಭಿಕ್ಷೆಯನ್ನ ಯಾಚಿಸ್ತಾ, ಭಿಕ್ಷೆಯಲ್ಲಿ ಬಂದಂತಹ ಕಿಂಚಿತ್ ಭೋಜನವನ್ನ ಅಥವಾ ಯಾವುದಾದರೂ ವಸ್ತುವನ್ನ ಸೇವಿಸಿ, ಸಂಜೆಯಾದರೆ ದೀಪ ಹಚ್ಚಿ ಪ್ರವಚನವನ್ನ ನೀಡುವುದು ಸಂತರ ಕೆಲಸ ಆಗಿತ್ತು. ಇದೇ ರೀತಿ ಸಂತ ರಾಮದಾಸರದ್ದು ಕೂಡ ಇದೇ ದಿನಚರಿಯಾಗಿತ್ತು. ಒಮ್ಮೆ ಅವರು ಹೋಗ್ತಾ ಇರ್ತಾರೆ, ಭಜನೆಗಳನ್ನ ಹಾಡ್ತಾ ಹೋಗ್ತಾ ಇರ್ತಾರೆ, ಕೀರ್ತನೆಗಳನ್ನ ಹಾಡ್ತಾ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ರಾಮದಾಸರಿಗೆ ಹಸಿವಾಗುತ್ತೆ. ಅವರು ಗಿರಿಜಾ ಎಂಬುವಳ ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾರೆ. ಗಿರಿಜಾ ಬಂದು ಆಚೆಗೆ, ನಿಮ್ದೆಲ್ಲ ಇದೇ ಕತೆ, ಪ್ರತಿದಿನ ಬರ್ತೀರಾ, ಹಿಂಸೆ ಕೊಡ್ತೀರಾ, ಪಾಪ ಅಂತ ಭಿಕ್ಷೆ ಹಾಕಿದ್ರೆ ನಿಮಗೆ ಅಧಿಕ ಪ್ರಸಂಗವನ್ನ ಮಾಡ್ತೀರಾ, ಕೊಡದೆ ಹೋದ್ರೆ ರಾಗ ಎಳಿತೀರಾ ಅಂತ ಬೈತಾಳೆ. ಆಗ ರಾಮದಾಸರು, ಅಮ್ಮ ಕೋಪ ಮಾಡ್ಕೋಬೇಡ, ನೀನು ಭೋಜನದ ಬದಲು ಏನಾದ್ರೂ ಕೊಟ್ರು ಪರವಾಗಿಲ್ಲ, ನನಗೆ ನೀನು ಭಿಕ್ಷೆಯನ್ನ ಹಾಕು ಅಂತ ಕೇಳ್ತಾಳೆ. ಕೋಪಗೊಳ್ತಾಳೆ ಗಿರಿಜಾ, ಹೋಗ್ತಾಳೆ ಮನೆಯೊಳಗೆ. ಮೂಲೆಯಲ್ಲಿ ಒಂದು ಬಟ್ಟೆ ಬಿದ್ದಿರುತ್ತೆ, ಅದು ಒರೆಸೋ ಬಟ್ಟೆ ಆಗಿರುತ್ತೆ. ಆ ಬಟ್ಟೆಯನ್ನ ತಂದು ರಾಮದಾಸರ ಕೈಗೆ ಬಿಸುಟಿ, ತಗೊಂಡು ಹೋಗು ಈ ಭಿಕ್ಷೆಯನ್ನ ಅಂತ ಹೇಳ್ತಾಳೆ. ಅವರು ಸಂತೋಷದಿಂದ ಮರು ಮಾತನಾಡದೆ ಅವರು ಹೋಗ್ತಾರೆ. ನದಿಯಲ್ಲಿ ಆ ಬಟ್ಟೆಯನ್ನ ತೊಳೆದು ಶುದ್ಧ ಮಾಡಿ ಒಂದು ಗಿಡಕ್ಕೆ ನೇತಾಕ್ತಾರೆ, ಒಣಗಿಸ್ತಾರೆ. ಸಂಜೆ ಆಗತ್ತೆ, ನಿದ್ದೆ ಜಾರಿರ್ತಾರೆ ಅವರು. ನಂತರ 6 ಗಂಟೆಯವರು ಎಚ್ಚರ ಆಗುತ್ತೆ. ಅವರಿಗೆ ಇವತ್ತು ಜಾಸ್ತಿ ಹೊತ್ತು ನಿದ್ದೆಯನ್ನ ಮಾಡಿದೆ, ನಾನು ಜನರನ್ನ ಕಾಯಿಸಬಾರ್ದು, ಬೇಗ ದೀಪವನ್ನ ಹಚ್ಚಿ ಧ್ಯಾನವನ್ನ ಮಾಡಿ ಪ್ರವಚನಕ್ಕಾಗಿ ಹೊರಡಬೇಕು ನಾನು ಅಂತ ಅನ್ಕೋತಾರೆ. ಕೈಕಾಲು ಮುಖಗಳನ್ನ ತೊಳೆದು ದೀಪವನ್ನ ಹಚ್ಚಕ್ಕೆ ಹೋಗ್ತಾರೆ. ಆದ್ರೆ ಬತ್ತಿ ಇರೋದಿಲ್ಲ, ಖಾಲಿಯಾಗಿರುತ್ತೆ. ಹತ್ತಿಯ ಬತ್ತಿಯನ್ನ ಹುಡುಕ್ತಾರೆ, ಸಿಗೋದಿಲ್ಲ. ಇನ್ನೇನ್ ಮಾಡೋದು ಅಂತ ಅವರಿಗೆ ತಿಳಿಯೋದು ಕೂಡ ಇಲ್ಲ. ಆಗ ಅವರಿಗೆ ಮಧ್ಯಾಹ್ನ ಒಣಗಿಸಿದ್ದಂತಹ ಬಟ್ಟೆಯ ನೆನಪಾಗತ್ತೆ. ಅವರು ಓಡ್ತಾರೆ, ಬಟ್ಟೆಯನ್ನ ತುಂಡು ತುಂಡಾಗಿ ಕತ್ತರಿಸ್ತಾರೆ, ಎಣ್ಣೆಯಲ್ಲಿ ಹಾಕ್ತಾರೆ, ದೀಪವನ್ನ ಹಚ್ತಾರೆ. ಅವರು ನಂತರ ಮನಸ್ಸಿನಲ್ಲಿ ಅನ್ಕೋತಾರೆ, ಆ ತಾಯಿ ನನಗೆ ಕೇವಲ ಅನ್ನದ ಭಿಕ್ಷೆಯನ್ನು ಹಾಕಿದ್ರೆ ನನಗೆ ಮಧ್ಯಾಹ್ನದ ಹೊಟ್ಟೆ ತುಂಬ್ತಾ ಇತ್ತು. ಆದ್ರೆ ಅವಳು ಭಿಕ್ಷೆಯ ರೂಪದಲ್ಲಿ ನನಗೆ ಬಟ್ಟೆಯನ್ನ ಕೊಟ್ಟಿದ್ದಕ್ಕಾಗಿ
ಇಡೀ ಜಗತ್ತನ್ನ ಬೆಳಗುವಂತ ದೀಪವನ್ನ ಹತ್ತಿಸುವಂತಾಯ್ತು. ಆ ತಾಯಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಅಂತ ಹಾರೈಸ್ತಾರೆ. ಈ ರೀತಿಯಾದಂತಹ ಎಲ್ಲವೂ ಕಾಲ ಒಳ್ಳೆಯದಕ್ಕೆ ಮಾಡ್ತಾರೆ. ಒಮ್ಮೊಮ್ಮೆ ದೊಡ್ಡದಾಗಿ ಪರಿಣಮಿಸುವ ಒಂದು ಆಪತ್ತು ಚಿಕ್ಕದಂತೆ ಮಾಡುವವನೇ ಕಾಲ. ಇದು ನಿಜವಾಗಿಯೂ ನಡೆದಂತ ಘಟನೆ. ನನ್ನ 7ನೇ ತರಗತಿಯಲ್ಲಿ ಕರೋನಾ ಸಮಯದಲ್ಲಿ ನಾವು ಅತ್ತೆ ಮನೆಗೆ ಹೋಗಿದ್ವಿ. ಆಗಿನ್ನು ತುಂಟ ಹುಡುಗರು ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಜಾರು ಬಂಡೆ ಆಗಿರಬಹುದು ಅಥವಾ ವ್ಯಾಯಾಮಕ್ಕೆ ಉಪಯೋಗವಾಗುವಂತ ಎಲ್ಲಾ ವಸ್ತುಗಳಿಂದ ಆಟವನ್ನ ಆಡ್ತಾ ಇದ್ವಿ. ಒಮ್ಮೆ ನಾನು, ಅದು ಶನಿವಾರ ಬೆಳಗ್ಗೆ 10 ಗಂಟೆಗೆ ನಾನು ತಂಗಿಯನ್ನ ಕರ್ತ್ಕೊಂಡು ಹೋದೆ. ತಂಗಿಯನ್ನ ಕರ್ತ್ಕೊಂಡು ಹೋಗಿ ಅವಳಿಗೆ ಜಾರು ಬಂಡೆಯನ್ನ ಆಡಕ್ಕೆ ಬಿಟ್ಟೆ. ನಾನು ಕಾಲಿಗೆ ವ್ಯಾಯಾಮವಾಗುವಂತಹ ಒಂದು ಆಟವನ್ನ ಆಡ್ತಾ ಇದ್ದೆ. ನನಗೆ ಅದು ಅಭ್ಯಾಸ ಆಗಿತ್ತು. ಆದ್ರೆ ತಂಗಿ ಬಂದು ಹಿಂಸೆ ಕೊಟ್ರು, ಬಿಡು ಅಕ್ಕ ಸಾಕು ನಾನು ಆಡ್ತೇನೆ ಅಂತ. ನಾನು ಆಡ್ತೇನೆ ಅಂತ ತುಂಬಾ ಬಾರಿ ಹಿಂಸೆ ಕೊಟ್ಟಿದ್ದ ಕಾರಣ ನನಗೆ ತುಂಬಾ ಕೋಪ ಬಂತು. ಇಲ್ದೆ ಹತ್ಕೊಂಡು ಆಡ್ಕೊ ಅಂತ ಬೈದೆ. ಅವಳು ಹುಮ್ಮಸ್ಸಿನಿಂದ ಹತ್ತದ್ಲು. ಆದ್ರೆ ಹೇಗೆ ಹಿಡ್ಕೋಬೇಕು ಅಂತ ಗೊತ್ತಾಗ್ದೇನೆ ಬಿದ್ಲು. ಆ ಕಬ್ಬಿಣ ನನ್ನ ತಂಗಿಯ ಕೈಗೆ ತಾಗಿ ತಂಗಿಯ ಕೈಯ ಮೂಳೆ ಮುರಿಯಿತು. ನಂತರ ಅದನ್ನ ಆಪರೇಷನ್ ಮಾಡಿಸುವುದರ ಮೂಲಕ ಸರಿ ಮಾಡಿದ್ದಾಯ್ತು. ಇಲ್ಲ ಅಂತ ಹೇಳಿದ್ರೆ ಅದು ದೊಡ್ಡದಾಗಿ ಪರಿಣಮಿಸಬೇಕಿತ್ತು. ಆ ಕಬ್ಬಿಣ ತಲೆಗೆ ಹೊಡ್ಕೊಂಡಿದ್ರೆ ದೊಡ್ಡ ಪರಿಣಾಮವೇ ಆಗ್ತಾ ಇತ್ತು. ಆದ್ರೆ ಕೈಗೆ ಬಡಿದು ದೊಡ್ಡ ಆಪತ್ತಿಂದ ತಪ್ಪಿಸಿತು ಆ ಕಾಲ. ಅದಕ್ಕೆ ಮೊದಲು ಕಾಲಾಯ ತಸ್ಮೈ ನಮಃ, ಕಾಲನಿಗೆ ನಮಸ್ಕಾರ ಮಾಡಬೇಕು. ಇನ್ನು ಒಂದೂರಿನಲ್ಲಿ ಪಂಕಜ ಮತ್ತೆ ಸವಿತಾ ಅಂತ ಇಬ್ರು ಸ್ನೇಹಿತರಿರ್ತಾರೆ. ಅಕ್ಕಪಕ್ಕ ಮನೆಯವರು, ಒಂದೇ ತಿಂಡಿ ತಿಂತಿರ್ತಾರೆ, ಒಂದೇ ತರದ ಬಟ್ಟೆಗಳನ್ನ ಹಾಕ್ತಾ ಇರ್ತಾರೆ, ಶಾಲೆ ಕೂಡ ಒಂದು. ಹೀಗಿರ್ಬೇಕಾದ್ರೆ ಎಂದೂ ಬಿಡಲಾರದಂತಹ ನಂಟಿಂದ ಇಬ್ರು ಸ್ನೇಹಿತರಿರ್ತಾರೆ. ಕಾಲ ಉರುಳತ್ತೆ. ಪಂಕಜ ಶಿಕ್ಷಕರ ಹತ್ರ ಸವಿತಾಳ ಕುರಿತು ಇಲ್ಲ ಸಲ್ಲದ ದೂರುಗಳನ್ನ ನೀಡ್ತಾಳೆ. ಸವಿತಾಳಿಗೆ ಶಿಕ್ಷಕರು ಬೈತಾರೆ, ಹೊಡಿತಾರೆ. ಆದ್ರೂ ಕೂಡ ಸವಿತಾ ಏನನ್ನೂ ಮಾತನಾಡದೆ ಕಾಲನಿಗೆ ನಮಸ್ಕರಿಸುತ್ತಾ ಕಾಲಾಯ ತಸ್ಮೈ ನಮಃ ಅನ್ಕೊಳ್ತಾವಳು ಮುಂದೆ ಸಾಗ್ತಾಳೆ. ಆ ತಿಂಗಳ ಕೊನೆಯಲ್ಲಿ CCTVಯ ವೀಕ್ಷಣೆ ಆಗತ್ತೆ. ಆ ವೀಕ್ಷಣೆಯಲ್ಲಿ ಆ ತಪ್ಪು ಮಾಡಿದ್ದು ಸವಿತಾ ಅಲ್ಲ ಪಂಕಜ ಎಂದು ಶಿಕ್ಷಕರಿಗೆ ತಿಳಿದು ಪಂಕಜಾಳನ್ನ ಕರೆದು ಹೊಡಿತಾರೆ, ನಂಬಿಕೆಯನ್ನ ಕಳ್ಕೋತಾರೆ. ಇನ್ಮೇಲೆ ಪಂಕಜಳ ಕುರಿತು ನಂಬಿಕೆಯನ್ನ ಇಡುವುದಿಲ್ಲ. ಅದಕ್ಕೆ ಕಾಲಾಯ ತಸ್ಮೈ ನಮಃ. ಎಲ್ಲರಿಗೂ ಕೂಡ ಕಾಲವು ಉತ್ತರವನ್ನ ಕೊಡುತ್ತೆ. ಕಾಲವು ಅದಕ್ಕೆ ಸರಿಯಾಗಿ ಪಾಠವನ್ನ ಕಲಿಸುತ್ತೆ. ಅದಕ್ಕೆ ಮೊದಲು ಕಾಲಾಯ ತಸ್ಮೈ ನಮಃ ಅಂತ ಹೇಳಬೇಕು. ಇನ್ನು ಅನೇಕ ವಿಷಯಗಳಿದೆ, ಅದನ್ನ ಕೆಲವಷ್ಟು ತಿಳಿದುಕೊಂಡು ಹೋಗೋಣ. ಮೊದಲು ನಮ್ಗೆ ಇಂದು ಬೈದವಳು, ಅವಳಿಗೆ ತಪ್ಪಿನ ಅರಿವಾಗಬಹುದು, ಅಥವಾ ನಾವು ಬೇರೆಯವರೊಂದಿಗೆ ಸ್ನೇಹವನ್ನ ಸಂಪಾದಿಸಿ ಅವರು ಕೆಟ್ಟವರು ಅಂತ ಅನಂತರವಾಗಿ ತಿಳಿಯಬಹುದು. ಎಲ್ಲವೂ ಕಾಲನ ಆಟವೇ. ಆ ಕಾಲನಿಗೆ ವಂದಿಸುವ ಗುಣವನ್ನ ನಾವು ಬೆಳೆಸ್ಕೋಬೇಕು. ಪ್ರತಿದಿನ ನಾವು ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ನಾವು ಬಾಳ್ಬೇಕು. AR ಮಣಿಕಾಂತ್ ರವರು ಬರೆದಿರುವಂತಹ ಮತ್ತೆ ಹಾಡಿತು ಕೋಗಿಲೆ ಎಂಬ ಪುಸ್ತಕದಿಂದ ಈ ಕಥೆಯನ್ನ ಆರಿಸಲಾಗಿದೆ. ಒಮ್ಮೆ
ಒಂದೂರಿನಲ್ಲಿ ಒಂದು ದೊಡ್ಡ ಕುಟುಂಬ ಇರುತ್ತೆ. ತಂದೆ ಜ್ಯೋತಿಷಿ, ಎಲ್ಲರ ಕೈಯನ್ನ ನೋಡ್ಕೊಳ್ತಾ ಜ್ಯೋತಿಷ್ಯವನ್ನ ಹೇಳ್ತಾ ಇರ್ತಾರೆ. ಬ್ರಾಹ್ಮಣರ ಕುಟುಂಬ, ಅಣ್ಣ ತಮ್ಮಂದಿರಿರ್ತಾರೆ. ಒಮ್ಮೆ ಅಣ್ಣ ತಮ್ಮನ್ನ ಕರೀತಾನೆ, ಬಾ ವಿಹಾರ ಮಾಡ್ಕೊಂಡು ಬರೋಣ ಅಂತ. ಆಗ ತಂದೆ ಜ್ಯೋತಿಷಿ ಹೇಳ್ತಾನೆ, ಬೇಡ ಅಪ್ಪ, ಇವತ್ತು ನಿನಗೇನೋ ಕಾದಿದೆ, ಹೋಗ್ಬೇಡ ಅಂತ ಹೇಳ್ತಾನೆ. ಆದ್ರೂ ಕೂಡ ಅಣ್ಣ ಕೇಳೋದಿಲ್ಲ, ಹೋಗ್ತಾನೆ ತಮ್ಮನ್ ಕರ್ಕೊಂಡು. ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನದಿಯಲ್ಲಿ ಆಟ ಆಡ್ತಾ ಇರ್ತಾರೆ. ಸುಳಿ ಬಂದು ಆ ಅಣ್ಣ ಇಹಲೋಕವನ್ನ ತ್ಯಜಿಸ್ತಾನೆ. ಎಲ್ಲರೂ ತಂದೆಯನ್ನ ಬೈಕೋತಾರೆ, ಜ್ಯೋತಿಷಿ ಅಂತೆ ಮಗನ ಪ್ರಾಣವನ್ನ ಉಳಿಸಕ್ಕಾಗಲ್ಲ ಅಂತ. ಆದ್ರೆ ನಡೆದಿದ್ದೇ ಬೇರೆ. ತಂದೆಯ ಮಾತನ್ನು ನಿರ್ಲಕ್ಷಿಸಿ ಆತ ಹೋಗಿದ್ದ ಕಾರಣ ಈ ಪರಿಸ್ಥಿತಿ ಬರುತ್ತೆ. ಇನ್ನೂ ಒಂದು ಉದಾಹರಣೆಯನ್ನ ನಾವು ನೋಡಬಹುದು. ಏನಂತ ಹೇಳಿದ್ರೆ, ನಾವು ಒಂದು ಬಸ್ಸನ್ನ ಹತ್ಬೇಕು ಅಂತ ಕಾಯ್ತಾ ಇರ್ತೀವಿ, ಆದ್ರೆ ಬಸ್ ನಿಲ್ಲೋದಿಲ್ಲ, ಹಾಗೇ ಹೋಗುತ್ತೆ. ಆಗ ನಾವು ಬಸ್ಸಿನ ಡ್ರೈವರ್ ಇರ್ತಾರಲ್ವ, ಚಾಲಕ, ಅವನಿಗೆ ಬಾಯಿ ಬಂದಂಗ್ ಬೈತೇವೆ. ಕೆಲವಷ್ಟು ದೂರ ಹೋದ್ಮೇಲೆ ಆ ಬಸ್ ಪಂಚರ್ ಆಗಿದೆ, ಆಕ್ಸಿಡೆಂಟ್, ಅಪಘಾತಕ್ಕೆ ಒಳಗಾಗಿದೆ ಅಂತ ತಿಳಿದಾಗ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋತೀವಿ. ಕಾಲ ಎಂದಿಗೂ ಕೂಡ ದ್ರೋಹವನ್ನ ಮಾಡೋದಿಲ್ಲ. ಎಲ್ಲರಿಗೂ ಸಮಾನವಾಗಿಯೇ ಅದು ಸುಖ, ದುಃಖ, ನೋವು, ನಲಿವನ್ನ ನೀಡುತ್ತೆ. ಅದಕ್ಕೆ ನಾವು ಮೊದಲಿಗೆ ಕಾಲವನ್ನ ನಮಿಸೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು.